ಶ್ರೀ ಗುರುಭ್ಯೋ ನಮಃ. ಮಾಘ ಮಾಸದ 13ನೇ ಅಧ್ಯಾಯ. ದಿಲೀಪ ಮಹಾರಾಜನು ಮಹರ್ಷಿ ವಶಿಷ್ಠರಿಂದ ಮಾಘ ಮಾಸ ಮಹಿಮೆಗೆ ಸಂಬಂಧಿಸಿದ್ದ ಅನೇಕ ಕಥನಗಳನ್ನು ಕೇಳಿ ಪರಮ ಸಂತೋಷಭರಿತನಾದನು. ಆತನು, ಗುರುಗಳೇ, ತಮ್ಮ ಕೃಪೆಯಿಂದ ಅನೇಕ ಪುಣ್ಯ ಕಥೆಗಳನ್ನು ಕೇಳಿ ಸಂತೋಷಭರಿತನಾಗಿದ್ದೇನೆ. ಈಗ ತಾವು ನನಗೆ ಮಾಘ ಮಾಸದಲ್ಲಿ ಯಾವ ಯಾವ ಪುಣ್ಯ ಕ್ಷೇತ್ರಗಳನ್ನು ಸಂದರ್ಶಿಸಬೇಕು ಎಂಬ ಬಗ್ಗೆ ತಿಳಿಸಿರಿ ಎಂದು ವಿನಂತಿಸಿದರು. ವಸಿಷ್ಠರು, ರಾಜನ್, ಮಾಘ ಸ್ನಾನ ಮಾಡಲು ಅತ್ಯಂತ ಪುಣ್ಯಕರವಾದ ಕ್ಷೇತ್ರಗಳ ಬಗ್ಗೆ ತಿಳಿಸುತ್ತೇನೆ, ಶ್ರದ್ಧೆಯಿಂದ ಕೇಳು ಎಂದರು. ಮಾಘ ಸ್ನಾನದಲ್ಲಿ ನದಿ ಸ್ನಾನವು ಅತ್ಯಂತ ಪುಣ್ಯದಾಯಕವಾಗಿದೆ. ಆಗ ಎಲ್ಲ ನದಿಗಳಲ್ಲಿಯೂ ಗಂಗಾ ಸನ್ನಿಧಾನವೂ ಇರುತ್ತದೆ ಎಂಬುದಾಗಿ ಭಗವಂತನೇ ಹೇಳಿದ್ದಾರೆ. ಆದ್ದರಿಂದ ಮಾಘ ಸ್ನಾನವು ಪಾಪಹರವೂ ಪುಣ್ಯಕರವೂ ಆಗಿದೆ. ಪ್ರಯಾಗವು ಅತಿ ಪುಣ್ಯಕರವಾದ ಕ್ಷೇತ್ರವಾಗಿದೆ. ಇಲ್ಲಿ ಮಾಘ ಸ್ನಾನ ಮಾಡಿದರೆ ಮೋಕ್ಷವು ಸಿದ್ಧಿಸುತ್ತದೆ. ಗಂಗೆಯು ಸಮುದ್ರದಲ್ಲಿ ಸೇರುವ ಸಂಗಮದಲ್ಲಾಗಲಿ ಯಾವ ಭಾಗದಲ್ಲಾಗಲಿ ಮಾಘ ಸ್ನಾನ ಮಾಡಿದರೂ ಪುಣ್ಯ ಲೋಕಗಳನ್ನೇ ಹೊಂದುತ್ತಾರೆ. ಸ್ನಾನಾನಂತರ ಶ್ರೀ ವಿಷ್ಣು ದೇವಾಲಯ ಅಥವಾ ಶಿವನ ದೇವಾಲಯ ಸಂದರ್ಶಿಸಿ ಪೂಜೆ ಸಲ್ಲಿಸಿದರೆ ಪೂರ್ಣ ಪುಣ್ಯವು ದೊರೆಯುತ್ತದೆ. ಪವಿತ್ರ ಗೋದಾವರಿಯು ಜನಿಸುವ ತ್ರ್ಯಂಬಕ ಕ್ಷೇತ್ರವು ಬಹಳ ಪುಣ್ಯಪ್ರದವಾಗಿದೆ. ಇಲ್ಲಿ ಗೌತಮ ಮಹರ್ಷಿಗಳು ತಾವು ಅಕಸ್ಮಾತ್ ಆಗಿ ಮಾಡಿದ ಗೋಹತ್ಯೆಯ ಪಾಪವನ್ನು ಕಳೆದುಕೊಂಡಿದ್ದಾರೆ. ಆದ್ದರಿಂದ ಈ ಗೋದಾವರಿ ನದಿಯಲ್ಲಿ ಮಾಘ ಸ್ನಾನವನ್ನು ಮಾಡಿದರೆ ಸಕಲ ಪಾಪಗಳು ಪರಿಹಾರವಾಗುತ್ತವೆ. ಈ ಗೌತಮಿ ನದಿ ಪ್ರದೇಶದಲ್ಲಿ ಪರಂತಪ ಎಂಬ ಹೆಸರುಳ್ಳ ಉಪನದಿಯೂ ಪ್ರಸಿದ್ಧವಾಗಿದೆ. ಇಲ್ಲಿ ಒಂದು ಶಿವಾಲಯವೂ ಇದೆ. ಈ ಪ್ರದೇಶ ಸಮೀಪದಲ್ಲಿಯೇ ಪ್ರಭಾಸ ಕ್ಷೇತ್ರವಿದೆ. ಈ ಕ್ಷೇತ್ರದಲ್ಲಿ ಸ್ನಾನ ಮಾಡಿದರೆ ಬ್ರಹ್ಮಹತ್ಯೆಯೇ ಮೊದಲಾದ ಮಹಾಪಾತಕಗಳು ನಾಶವಾಗುತ್ತದೆ. ಈ ವಿಷಯಗಳಲ್ಲಿ ಹಿಂದೆ ನಡೆದ ಪ್ರಸಂಗವೊಂದು ಹೇಳುತ್ತೇನೆ, ಕೇಳು. ಬ್ರಹ್ಮಪಾತಕ ವೃತ್ತಾಂತ. ಭಗವಾನ್ ಮಹಾವಿಷ್ಣುವಿನ ನಾಭಿಕಮಲದಿಂದ ಜನಿಸಿದ್ದ ಬ್ರಹ್ಮದೇವನಿಗೆ ಮೊದಲು 5 ತಲೆಗಳಿದ್ದವು. ಶಿವನಿಗೂ 5 ಶಿರಸ್ಸುಗಳೇ ಇದ್ದವು. 3 ಕಣ್ಣುಗಳು ಇದ್ದವು. ಬ್ರಹ್ಮ ಶಿವರಲ್ಲಿ ತಾನೇ ಉತ್ತಮ ಎಂಬ ಸ್ಪರ್ಧೆ ಪ್ರಾರಂಭವಾಯಿತು. ಕೊನೆಗೆ ಪರಸ್ಪರ ಕಲಹ ಮೊದಲಾಗಿ ಯುದ್ಧವೂ ನಡೆಯಿತು. ಶಿವನು ಕೋಪದಿಂದ ಬ್ರಹ್ಮದೇವನ 5ನೇ ಶಿರಸ್ಸನ್ನು ಕತ್ತರಿಸಿ ಹಾಕಿದನು. ಇದರಿಂದ ಬ್ರಹ್ಮ ಹತ್ಯಾಪಾತಕ ಉಂಟಾಯಿತು. ಶಿವನು ಬ್ರಹ್ಮನ ತಲೆಯನ್ನೇ ಕಪಾಲದಂದೆ ಹಿಡಿದು ಭಿಕ್ಷಾಟನ ಮಾಡತೊಡಗಿದನು. ಪರಮ ಸುಂದರಕಾರನಾದ ಶಿವನು ಪ್ರತಿ ಮನೆಯ ಮುಂದೆ ನಿಂತು ಭಿಕ್ಷಾಂದೇಹಿ ಎಂದು ಬೇಡಿದಾಗ ಆ ಗೃಹಿಣಿಯರು ಭಿಕ್ಷೆಯನ್ನು ಹಾಕುವುದೇ ಅಲ್ಲದೆ ಆತನನ್ನು ಹಿಂಬಾಲಿಸಲು ಪ್ರಾರಂಭಿಸಿದರು. ಕೆಲವು ಋಷಿ ಪತ್ನಿಯರು ಹೀಗೆ ಮಾಡಿದ್ದನ್ನು ಕಂಡು ಋಷಿಗಳಿಗೆ ಕೋಪ ಬಂದಿತು. ಅವರು, ನಿನ್ನ ಮೋಹಕಾಕಾರ ಹೋಗಿ ಲಿಂಗಾಕಾರ ಬರಲಿ ಎಂದು ಶಾಪ ನೀಡಿದರು. ಅಂದಿನಿಂದ ಶಿವನಿಗೆ ವಿಗ್ರಹ ಪೂಜೆ ನಿಂತು ಹೋಗಿ ಲಿಂಗಾಕಾರಕ್ಕೆ ಪೂಜೆಯ ಆರಂಭವಾಯಿತು. ಈ ಶಿವಲಿಂಗವು ಪರಶಿವನ ಕೋಟಿ ಸೂರ್ಯವನ್ನು ತೇಜಸ್ಸನ್ನು ಹೊಂದಿ ಪ್ರಕಾಶಿಸಿತು. ದೇವತೆಗಳು ಶಿವನಿಗೆ ತಗುಲಿದ್ದ ಬ್ರಹ್ಮಹತ್ಯೆಯ ಪಾತಕಗಳನ್ನು ಪರಿಹರಿಸಿಕೊಳ್ಳಲು ಪ್ರಯಾಗ ಕ್ಷೇತ್ರಕ್ಕೆ ಹೋಗುವಂತೆ ಸೂಚಿಸಿದರು. ಅಲ್ಲಿ ಸ್ನಾನ ಮಾಡಲು ಆತನ ಬ್ರಹ್ಮಹತ್ಯಾ ಪಾತಕ ನಿವಾರಣೆಯಾಯಿತು. ಅಂದಿನಿಂದ ಶಿವನಿಗೆ ಭೂಲೋಕದಲ್ಲಿ ಶಿವಲಿಂಗ ಪೂಜೆ ಪ್ರಾರಂಭವಾಯಿತು. ಹೀಗೆ ಬ್ರಹ್ಮ ಕಪಾಲದ ವೃತ್ತಾಂತವನ್ನು ವಸಿಷ್ಠರು ದಿಲೀಪ ಮಹಾರಾಜರಿಗೆ ತಿಳಿಸಿದ್ದರೆಂಬಲ್ಲಿಗೆ ಸ್ಕಾಂದ ಪುರಾಣಾಂತರ್ಗತ ಮಾಘ ಮಾಸ ಮಹಾತ್ಮೆಯ 13ನೇ ಅಧ್ಯಾಯವು ಸಂಪೂರ್ಣವಾಯಿತು. ಶ್ರೀ ಗುರುಭ್ಯೋ ನಮಃ.